ನಮಸ್ಕಾರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ. ನಾನು ದರ್ಶನ್ ಹುಣಸೂರು. ಮೈಸೂರು ಜಿಲ್ಲೆ ಹುಣಸೂರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯನ್ನು ಕೊಟ್ಟರು. ಈ ಒಂದು ಭೇಟಿಯ ಸಂದರ್ಭದಲ್ಲಿ ನಾನಾ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದರು. ಅದರಲ್ಲೂ ಬಹುಮುಖ್ಯವಾಗಿ ಹುಣಸೂರಿನ ಗ್ರಾಮ ದೇವತೆ ಶ್ರೀ ಮುತ್ತುಮಾರಿಯಮ್ಮ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಬೆಳ್ಳಿ ರಥವನ್ನು ಲೋಕಾರ್ಪಣೆಗೊಳಿಸಿದರು. ಅಷ್ಟೇ ಅಲ್ಲದೆ ಹುಣಸೂರಿನ ಮಾದಹಳ್ಳಿ ಮಠಕ್ಕೂ ಕೂಡ ಭೇಟಿಯನ್ನು ಕೊಟ್ಟು ದ್ವಾರವನ್ನು ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಈ ಒಂದು ಉದ್ಘಾಟನೆಗೆ ಮುಖ್ಯ ಅತಿಥಿಗಳಾಗಿ ಸಿಎಂ ಸಿದ್ದರಾಮಯ್ಯ, ಮಾಜಿ ಶಾಸಕರಾದ HP ಮಂಜುನಾಥ್ ಅವರ ತಂದೆ, ಕಾಂಗ್ರೆಸ್ಸಿನ ಕೇಂದ್ರ ಸದಸ್ಯರಾದಂಥ ಪ್ರೇಮ್ ಕುಮಾರ್ ಅವರು, ಜೊತೆಗೆ ಹಾಲಿ JDS ಶಾಸಕರಾದಂಥ ಹರೀಶ್ ಗೌಡ ಅವರು, ಹೀಗೆ ಹಲವಾರು ಜನ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದರು. ಇನ್ನು ಮಾಜಿ ಶಾಸಕರಾದಂಥ HP ಮಂಜುನಾಥ್ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಸಂಪೂರ್ಣವಾಗಿ ಹುಣಸೂರು ತಾಲೂಕಿನಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿಗೆ ಜವಾಬ್ದಾರಿಯನ್ನು ವಹಿಸಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಹುಣಸೂರು ತಾಲೂಕಿಗೆ ಬರಮಾಡಿಕೊಂಡು ಮಾದಳ್ಳಿ ಮಠದಲ್ಲಿ ದ್ವಾರ ಉದ್ಘಾಟನೆ, ಜೊತೆಗೆ ಹುಣಸೂರು ತಾಲೂಕಿನಲ್ಲಿ ಕನಕಭವನ ಕಾರ್ಯಕ್ರಮ, ಗಣಪತಿ ಪ್ರತಿಮೆ ಉದ್ಘಾಟನೆ, ಜೊತೆಗೆ ಮುತ್ತುಮಾರಿಯಮ್ಮ ದೇವಸ್ಥಾನದಲ್ಲಿ ಬೆಳ್ಳಿ ರಥ ಉದ್ಘಾಟನೆ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ JDSನ ಶಾಸಕರಾದಂಥ ಹರೀಶ್ ಗೌಡ ಅವರು ಹುಣಸೂರು ತಾಲೂಕಿನ ಅಭಿವೃದ್ಧಿಗಾಗಿ ಹಲವಾರು ರೀತಿಯಾದಂಥ ಬೇಡಿಕೆಗಳನ್ನು ಈಡೇರಿಸುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಕೂಡ ಮಾಡಿದರು. ಮೊದಲಿಗೆ ಲಕ್ಷ್ಮಣ ತೀರ್ಥ ನದಿ ಅಭಿವೃದ್ಧಿ ಆಗಬೇಕು, ಬೌದ್ಧ ಧರ್ಮಕ್ಕೆ ಜಾಗವನ್ನು ಕಲ್ಪಿಸಬೇಕು, ನಂತರ ಆಸ್ಪತ್ರೆ, ಉದ್ದೂರ್ ಕಾವಲ್ ಸಾಗುವಳಿಯನ್ನು ಕೊಡಬೇಕು, ಇಂಜಿನಿಯರಿಂಗ್ ಕಾಲೇಜನ್ನು ನಿರ್ಮಾಣ ಮಾಡಬೇಕು, ಹೀಗೆ ಹಲವಾರು ಬೇಡಿಕೆಗಳನ್ನು ತಾಲೂಕಿನ ಅಭಿವೃದ್ಧಿಗಾಗಿ JDS ಶಾಸಕರಾದಂಥ ಹರೀಶ್ ಗೌಡ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಮಾಡಿದರು. ಇನ್ನು ಮುತ್ತುಮಾರಿಯಮ್ಮ ದೇವಸ್ಥಾನದ ಬೆಳ್ಳಿ ರಥದ ಲೋಕಾರ್ಪಣೆ ಕುರಿತಾಗಿ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರಾದಂಥ HY ಮಹದೇವ ಅವರು ಪ್ರೆಸ್ ಮೀಟ್ ಮಾಡುವ ಮೂಲಕ ಹಲವಾರು ಮಾಹಿತಿಗಳನ್ನು ಕೂಡ ಹಂಚಿಕೊಂಡಿದ್ದರು. 3 ಕೋಟಿ ರೂಪಾಯಿ ವೆಚ್ಚದಲ್ಲಿ 125 kg ಬೆಳ್ಳಿಯನ್ನು ಬಳಸಿ 12 ಅಡಿ ಎತ್ತರದ, 6 ಅಡಿ ಉದ್ದ, ಜೊತೆಗೆ 5 ಅಡಿ ಅಗಲ ಇರುವಂಥ ಬೆಳ್ಳಿ ರಥ, ಇದನ್ನು ಭಕ್ತರ ದೇಣಿಗೆ ಉದ್ಯಮಿ ಅಶೋಕ್ ರವರ ಕೊಡುಗೆಯನ್ನು ಸಂಗ್ರಹಿಸಿ ನಿರ್ಮಾಣವನ್ನು ಮಾಡಲಾಗಿರುವಂಥದ್ದು. 7 ಲಕ್ಷ ರೂಪಾಯಿ ಮೌಲ್ಯದ ತೇಗದ ಮರವನ್ನು ಉದ್ಯಮಿ HS ಶಿವಯ್ಯ ಅವರು ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರು. ಇನ್ನು ಬೆಳ್ಳಿ ರಥ ಉದ್ಘಾಟನೆಯ ದಿನದಂದು ಬೆಳಗ್ಗೆಯಿಂದಲೇ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನೆರವೇರಿತು. 5,000 ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಕೂಡ ಮಾಡಲಾಯಿತು. ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರಾದಂಥ ಅಶೋಕ್ ಅವರು, HS ಶಿವಯ್ಯ, ಯೋಗೇಶ್ ಅವರು, ಪ್ರಕಾಶ್ ಅವರು, ಹಾಗೆ ಹಲವಾರು ಜನ ಧಾರ್ಮಿಕ ಮುಖಂಡರು, ಗಣ್ಯರುಗಳು ಕೂಡ ಹಾಜರಾಗಿದ್ದರು. ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಹುಣಸೂರಿಗೆ ಆಗಮಿಸಿ ಹಲವಾರು ರೀತಿಯಾದಂಥ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಉತ್ತಮವಾದ ಯೋಜನೆಗಳನ್ನು ರೂಪಿಸುತ್ತಿರುವ ಕುರಿತಾಗಿ ಹುಣಸೂರಿನ ಜನತೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಅಧಿಕಾರದಲ್ಲಿ ಇಲ್ಲದೇ ಇದ್ರೂ ಕೂಡ ಜನಸೇವೆಯೇ ಜನಾರ್ದನ ಸೇವೆ ಅಂತ ನಂಬಿರುವಂಥ ಮಾಜಿ ಶಾಸಕರಾದಂಥ HP ಮಂಜುನಾಥ್ ಅವರು ಇಂತಹ ಸಂದರ್ಭದಲ್ಲೂ ಕೂಡ ಹುಣಸೂರಿನ ಒಳಿತಿಗಾಗಿ, ಜನರ ಉದ್ಧಾರಕ್ಕಾಗಿ ಸ್ವತಃ ಸಿದ್ದರಾಮಯ್ಯ ಅವರನ್ನೇ ಅಂದರೆ ಮುಖ್ಯಮಂತ್ರಿಗಳನ್ನೇ ಹುಣಸೂರಿಗೆ ಕರೆಸಿ ಈ ರೀತಿಯಾದಂಥ ಹಲವಾರು ಜವಾಬ್ದಾರಿಗಳನ್ನು ತೆಗೆದುಕೊಂಡು ಕಾರ್ಯಕ್ರಮಗಳನ್ನು ನಡೆಸಿರುವಂಥದ್ದು ಶ್ಲಾಘನೀಯ. ಹುಣಸೂರಿನ ಗ್ರಾಮ ದೇವತೆ ಮುತ್ತುಮಾರಿಯಮ್ಮ, ಹುಣಸೂರಿನ ಶಾಸಕರಾದಂಥ ಹರೀಶ್ ಗೌಡರು, ಮಾಜಿ ಶಾಸಕರಾದಂಥ HP ಮಂಜುನಾಥ್ ಅವರು, ಹಾಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜಕೀಯದಲ್ಲಿ ಉತ್ತಮ ಭವಿಷ್ಯವನ್ನು ರೂಪಿಸಲಿ ಎಂದು ಮಿತ್ರ ವಾಹಿನಿಯ ವತಿಯಿಂದ ಹುಣಸೂರಿನ ಜನತೆಯ ಪರವಾಗಿ ಆಶಿಸ್ತಾ ಇದ್ದೇವೆ. ಇಂಥ ಹಲವು ಮಾಹಿತಿಗಳಿಗಾಗಿ ಈಗಲೇ ಹುಣಸೂರಿನ ಅತಿ ಹೆಚ್ಚು ಸಬ್ಸ್ಕ್ರೈಬರ್ಸ್ಗಳನ್ನು ಹೊಂದಿರುವಂಥ ಮಿತ್ರ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.